ನಿನ್ನೆ ಡಿಸಿಎಂ ಅವರು ನನ್ನ ವಿರುದ್ಧ ಕೇರಳದಲ್ಲಿ ಪೂಜೆ ಮಾಡಿಸಿದ್ದಾರೆ ಅಂತ ಹೇಳೋದು. ಮತ್ ಇವರು ಎಲ್ಲ ಪೂಜೆ ಮಾಡ್ತಾರೆ, ಇವ್ರೇನ್ ಸಚ್ಚ ಅದಾರ. ಒಂದ್ ಮೂರ್ ನಾಲ್ಕು ಕುಟುಂಬ ಅದಾವ್ರಿ ರಾಜ್ಯದಾಗ, ಬರೇ ಪೂಜೆ ಮಾಡುದು. ಅವ್ರ ನಾಶ ಆಗ್ಲಿ, ಇವ್ರ ನಾಶ ಆಗ್ಲಿ. ಆಣಿ ಬಲಿ ಕೊಟ್ಟೆ, ಕುರಿ ಬಲಿ ಕೊಟ್ಟೆ, ಎಮ್ಮಿ ಬಲಿ ಕೊಟ್ಟೆ, ಹಂದಿ ಬಲಿ ಕೊಟ್ಟೆ. ಒಂದು 4-5 ಕುಟುಂಬ ಅದಾವ. ಅದು 5ನೇ ತಾರೀಕಿನ ಅಂತ ಹೇಳ್ತೀನಿ. ಎಲ್ಲ ಪಾರ್ಟಿಯಾಗ ಅದಾವ. ಈ ಕೋರ್ಟ್ನಾಗ ಇದೆ. ಅವರ ಉದ್ದೇಶಪೂರ್ವಕವಾಗಿ ಈಶ್ವರ್ ಖಂಡ್ರೆ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಅದನ್ನ ನಮ್ಮ ಕಾರ್ಖಾನೆಯ ಬೆಳವಣಿಗೆ ನೋಡಿ ಅವರಿಗೆ ಹತಾಶರಾಗ್ಯಾರ. ಯಾಕಂದ್ರೆ ನಾವು 2650 ರೂಪಾಯಿ ಕೊಟ್ಟು ಈ ಸಲ ಕಬ್ಬಿನ ಬೆಲೆ. ಮತ್ತ ಆ ಮಹಾನ್ ಒಬ್ಬ ಮಂತ್ರಿ ಅದನ್ನ APMC ಸಕ್ಕರೆ ಕಾರ್ಖಾನೆ ಸಕ್ಕರೆ ಮಂತ್ರಿ ಶಿವಾನಂದ ಪಾಟೀಲ್ ಏನ್ ಹೇಳಿದ್ದ, ಎಲ್ಲಾ ಸಕ್ಕರೆ ಕಾರ್ಖಾನೆಗಳ ಮುಂದೆ ನಾನು ಕಾಟ ಹಾಕ್ತೀನಿ ಸರ್ಕಾರದ. ಇನ್ನತನ ಒಂದು ಕಾಟ ಒಂದು ಸಕ್ಕರೆ ಕಾರ್ಖಾನೆ ಮುಂದೆ ಹಾಕ್ಲಿಲ್ಲ. ಅಟ್ ಹೇಳಿ ಮೊನ್ನೆ ತನ್ನ ಮಗಳೆಲ್ಲ ಲೋಕಸಭೆಗೆ ರೊಕ್ಕ ತಗೊಂಡ ಅಷ್ಟೇ. ನಿನ್ನೆ ಡಿಸಿಎಂ ಅವರು ನನ್ನ ವಿರುದ್ಧ ಕೇರಳದಲ್ಲಿ ಪೂಜೆ ಮಾಡಿಸಿದ್ದಾರೆ ಅಂತ ಹೇಳೋದು. ಮತ್ ಇವರು ಎಲ್ಲ ಪೂಜೆ ಮಾಡ್ತಾರೆ, ಇವ್ರೇನ್ ಸಚ್ಚ ಅದಾರ. ಒಂದ್ ಮೂರ್ ನಾಲ್ಕು ಕುಟುಂಬ ಅದಾವ್ರಿ ರಾಜ್ಯದಾಗ, ಬರೇ ಪೂಜೆ ಮಾಡುದು. ಅವ್ರ ನಾಶ ಆಗ್ಲಿ, ಇವ್ರ ನಾಶ ಆಗ್ಲಿ. ಆಣಿ ಬಲಿ ಕೊಟ್ಟೆ, ಕುರಿ ಬಲಿ ಕೊಟ್ಟೆ, ಎಮ್ಮಿ ಬಲಿ ಕೊಟ್ಟೆ, ಹಂದಿ ಬಲಿ ಕೊಟ್ಟೆ. ಒಂದು 4-5 ಕುಟುಂಬ ಅದಾವ. ಅದು 5ನೇ ತಾರೀಕಿನ ಅಂತ ಹೇಳ್ತೀನಿ. ಎಲ್ಲ ಪಾರ್ಟಿಯಾಗ ಅದಾವ. ಈ ಕೋರ್ಟ್ನಾಗ ಇದೆ. ಅವರ ಉದ್ದೇಶಪೂರ್ವಕವಾಗಿ ಈಶ್ವರ್ ಖಂಡ್ರೆ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಅದನ್ನ ನಮ್ಮ ಕಾರ್ಖಾನೆಯ ಬೆಳವಣಿಗೆ ನೋಡಿ ಅವರಿಗೆ ಹತಾಶರಾಗ್ಯಾರ. ಯಾಕಂದ್ರೆ ನಾವು 2650 ರೂಪಾಯಿ ಕೊಟ್ಟು ಈ ಸಲ ಕಬ್ಬಿನ ಬೆಲೆ. ಮತ್ತ ಆ ಮಹಾನ್ ಒಬ್ಬ ಮಂತ್ರಿ ಅದನ್ನ APMC ಸಕ್ಕರೆ ಕಾರ್ಖಾನೆ ಸಕ್ಕರೆ ಮಂತ್ರಿ ಶಿವಾನಂದ ಪಾಟೀಲ್ ಏನ್ ಹೇಳಿದ್ದ, ಎಲ್ಲಾ ಸಕ್ಕರೆ ಕಾರ್ಖಾನೆಗಳ ಮುಂದೆ ನಾನು ಕಾಟ ಹಾಕ್ತೀನಿ ಸರ್ಕಾರದ. ಇನ್ನತನ ಒಂದು ಕಾಟ ಒಂದು ಸಕ್ಕರೆ ಕಾರ್ಖಾನೆ ಮುಂದೆ ಹಾಕ್ಲಿಲ್ಲ. ಅಟ್ ಹೇಳಿ ಮೊನ್ನೆ ತನ್ನ ಮಗಳೆಲ್ಲ ಲೋಕಸಭೆಗೆ ರೊಕ್ಕ ತಗೊಂಡ ಅಷ್ಟೇ.